ಇದು ಸೇವೆಗಾಗಿ ಬಂದಿರತಕ್ಕಂಥ ಕಾಂಗ್ರೆಸ್ ಅಲ್ಲ. ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ 40% ಅಪಾದನೆ ಮಾಡಿದ್ರಿ. ನಿಮ್ಮ ಯೋಗ್ಯತೆಗೆ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. PCM ಅಂದ್ರಿ, ಇಲ್ಲದ ಆರೋಪ ಹೊರಿಸಿದ್ರಿ. ಹರಿಶ್ಚಂದ್ರರ ರೀತಿಯಲ್ಲಿ ಮಾತಾಡಿ ಉತ್ತಮ ಆಡಳಿತ ಕೊಡ್ತೀವಿ ಅಂತ ಹೇಳಿದ್ರಿ. ಆದರೆ ನಿಮ್ಮ ಮುಖ ನೋಡಿದ್ರೆ ಜನ ತೂ ಛೀ ಅನ್ನೋ ರೀತಿಯಲ್ಲಿ ನಿಮ್ಮ ಮೇಲೆ ಅಪಾದನೆ ಮಾಡ್ತಿದ್ದಾರೆ. ಇಷ್ಟಾದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಉಪಮುಖ್ಯಮಂತ್ರಿಗಳೇ, ನಿಮಗೆ ನಾಚಿಕೆ ಆಗಿ ಬರ್ತಾ ಇಲ್ವಾ? ನನಗೆ ಅನಿಸ್ತಕ್ಕಂಥದ್ದು, ಮಂತ್ರಿಗಳೇ ರಾಜೀನಾಮೆ ಕೊಡಿ, ಮಂತ್ರಿಗಳೇ ರಾಜೀನಾಮೆ ಕೊಡಿ ಅನ್ನೋದಕ್ಕಿಂತ ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ತೊಲಗಿದ್ರೆ ಭವಿಷ್ಯ ಸ್ವಲ್ಪ ಬದಲಾವಣೆಗಳೇನಾದರೂ ನಾವು ಕಾಣಬಹುದು. ಇವರೇ ಇದ್ರೆ ಇವರು ದರೋಡೆಗೆ ನಿಂತಿದ್ದಾರೆ, ಲೂಟಿಗೆ ನಿಂತಿದ್ದಾರೆ. ಯಾಕೆಂದ್ರೆ ಬಿಹಾರ ಚುನಾವಣೆ ಬೇರೆ ಬರ್ತಾ ಇದೆ. ಕಪ್ಪ ಕಾಣಿಕೆ ಅರ್ಪಿಸಬೇಕಲ್ವಾ? ಈಗ ಕಪ್ಪ ಕಾಣಿಕೆ ಕೊಡದೇ ಇದ್ರೆ ನಿಮ್ಮ ಅಧಿಕಾರ ಕಳ್ಕೊಳ್ತಕ್ಕಂಥ ದಿನಗಳು ಬರಬಹುದು. ಆದ್ರಿಂದಾಗಿ ಇದೊಂದು ಭ್ರಷ್ಟ ವ್ಯವಸ್ಥೆ ಎಲ್ಲೋ ಒಂದು ಸಾರಿ ಕೇಳಿ ಬರ್ತಿತ್ತು. ಭ್ರಷ್ಟಾಚಾರ ಯಾರೋ ಒಬ್ಬರು ಮಾಡಿದ್ರು ಅಂತ ಬಂದ್ಬಿಡ್ತಿತ್ತು. ಈಗ ಯಾರೋ ಒಬ್ಬರು ಮಾಡಲಿಲ್ಲ ಅಂತ ಹೇಳ್ಬಹುದೇ ಹೊರತು ಪ್ರತಿಯೊಬ್ಬರು ಭ್ರಷ್ಟಾಚಾರದಲ್ಲೇ ಮುಳುಗಿದ್ದಾರೆ. ಆದ್ರಿಂದ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೇನಾದರೂ ಈ ಉತ್ತಮ ವ್ಯವಸ್ಥೆಯಲ್ಲಿ ಗೌರವ ಇದ್ದರೆ ಜನರ ಕಡೆಯಿಂದ ಆ ತೂಚಿ ಅಂತ ಉಗಿಸ್ಕೊಳ್ಳೋದನ್ನು ಬಿಟ್ಟು ದಯವಿಟ್ಟು ನೀವು ಮೊದಲ ಹಾಗಿದ್ದವರಲ್ಲ ಅಂತ ಜನ ಮಾತಾಡ್ತಿದ್ರು. ಈಗ ನೀವು ಅತಿ ದೊಡ್ಡ ಭ್ರಷ್ಟ ಅಂತೇಳಿ ಜನ ಮಾತಾಡ್ತಿದ್ದಾರೆ. ದಯವಿಟ್ಟು ನಿಮಗೆ ಗೌರವ ಇದ್ರೆ, ಮಾನ ಮರ್ಯಾದೆ ಅನ್ನೋದು ಕಿಂಚಿತ್ತಾದರೂ ನಿಮ್ಮಲ್ಲಿ ಉಳಿದಿದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಇಡೀ ದಿನ ಮಾಡಲಿಕ್ಕೆ ಮಳರಾಯ ಬಿಡ್ಬೇಕಲ್ಲ ನಮ್ಮನ್ನ. ನೋಡಿ, ಈಗ ನಾನು ಮೊನ್ನೆನೂ ಕೂಡ ಹೇಳಿದ್ದೇನೆ, ಒಂದು ಹಗರಣ ಆದ್ರೆ ಅದರ ಅಂತ್ಯ ನೋಡಬಹುದು ನಾವು. ದಿನಕ್ಕೆ 2-3 ಹಗರಣ ಇವರು ಕೊಡ್ತಾ ಇದ್ರೆ ನೀವ್ ಹೇಳೋ ಪ್ರಶ್ನೆ ಸರಿ ಇರುತ್ತೆ. ಯಾಕೆಂದ್ರೆ ನಾವು ಒಂದನ್ನು ತಗೊಳ್ತೀವಿ, ಇದು ಹೋರಾಟ ನಡೀತಿದ್ದಂಗೆ ಇನ್ನೊಂದು ಕೊಡ್ತಾರೆ, ಅದನ್ನು ಮಾಡಬೇಕು. ಅದು ಮಾಡ್ತಿದ್ದಂಗೆ ಮತ್ತೊಂದು ಬರ್ತದೆ, ಅದಕ್ಕೂ ಮಾಡ್ತಾ ಇರಬೇಕು. ಅವಾಗ ಏನ್ ಹೇಳ್ತೀರಿ ನೀವು ಕೂಡ, ಮೊನ್ನೆ ಅದನ್ನ ಅಲ್ಲಿಗೆ ಬಿಟ್ಬಿಟ್ರಿ, ಮತ್ತೆ ಇದನ್ನ ಇನ್ನೊಂದು ಬಂತು, ಅದನ್ನು ನೀವು ಮಾಡಲೇ ಇಲ್ಲ. ಈ ಪರಿಸ್ಥಿತಿ ಅಂದ್ರೆ ಅತಿ ಭ್ರಷ್ಟ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಆಗಿದೆ. ಪ್ರತಿದಿನ ಹಗರಣಗಳು ಇವತ್ತು ಸುತ್ತಿ ಸುತ್ತಿ ಬರ್ತಾ ಇವೆ. ಬೇರೆ ವಿರೋಧ ಪಕ್ಷಗಳು ಹೇಳೋದಕ್ಕಿಂತ ಹೆಚ್ಚಿಗೆ ಈಗ ಕಾಂಗ್ರೆಸ್ನ ಅವರೇ ಪಕ್ಷದ ಮುಖಂಡರುಗಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂದಮೇಲೆ ನನಗನ್ನಿಸ್ತದೆ ಈ ಸರ್ಕಾರದ ಆಯಸ್ಸು ಕಡಿಮೆ ಆಗ್ತಿದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ಕೂಡ ಗೇಜ್ ಮಾಡಬಹುದು. ದಪ್ಪಚರ್ಮ ಸರ್ಕಾರ ದಪ್ಪಚರ್ಮ ಎಲ್ಲ ವಿಫಲದ ಪ್ರಶ್ನೆ ಎಲ್ಲ ನಾವು ಪ್ರತಿನಿತ್ಯ ನೀವು ಹೇಗೆ ಹೇಳಿದ್ರು ಉಸಿರು ಕಟ್ಟಿ ಓಡಾಡಬೇಕು ಅಂತ ಅದನ್ನೇ ಮಾಡ್ತಿದ್ದೀವಿ. ಅದಕ್ಕೆ ನಾನು ಹೇಳಿದೆ, ಹಲವು ಇಲ್ಲಿ ಹಗರಣಗಳು ಬಹಳ ಹೆಚ್ಚಾಗೋದು ಜನರಿಗೂ ಈಗ ಅರ್ಥ ಆಗೋಗಿದೆ.
ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಎಷ್ಟೇ ಹೋರಾಟ ಮಾಡಿದ್ರು ಮೊಂಡುತನವನ್ನ ಪ್ರದರ್ಶನ ಮಾಡ್ತಾ ಇದೆ ಸರ್ಕಾರ. ಅಂದ್ರೆ ಒಪ್ಪಿದ್ರೆ ನಮ್ಮದು ತಪ್ಪಾಗತ್ತೆ ಅನ್ನೋದು ಅವರ ಭಾವನೆ. ನೀವು ಒಪ್ಪದೇ ಇದ್ರೂ ಕೂಡ ಹಗರಣಗಳು ನೂರಾರು ಆಗಿದೆ. ನಿಮ್ಮನ್ನ ಯಾವುದೇ ಸಂದರ್ಭದಲ್ಲಿ ರಾಜ್ಯದಲ್ಲಿ ಜನ ದಂಗೆ ಹೇಳ್ತಕ್ಕಂಥ ಪರಿಸ್ಥಿತಿ ಇವತ್ತು ಉದ್ಭವ ಆಗ್ತಾ ಇದೆ. ನೀವೆಷ್ಟು ಹೀಗೆ ಮುಂದುವರಿತೀರೋ ನಿಮ್ಮ ವಿರುದ್ಧವಾಗಿ ಜನ ಅಷ್ಟೇ ಜಾಗೃತರಾಗಿ ಹೋರಾಟ ಮಾಡ್ತಾರೆ. ಆ ಹೋರಾಟವನ್ನು ರೂಪಿಸಲಿಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳದ ಮುಖಂಡರುಗಳ ಜೊತೆಯಲ್ಲೂ ನೀವು ಹೇಳಿದಾಗೆ ಮಾತಾಡಿ ಒಂದು ದೊಡ್ಡ ಹೋರಾಟವನ್ನು ರಾಜ್ಯದಲ್ಲಿ ಮಾಡಲಿಕ್ಕೆ ನಾವು ಕೂಡ ವ್ಯವಸ್ಥೆ ಮಾಡ್ತೇವೆ. ಧನ್ಯವಾದ.